ಅಮ್ಮನ ಒಂದ್ ಸೋಳೆ ಮಕ್ಳು ಅಂತಾರೆ ಎಣ್ಣೆ ಹಾಕೊಂತಾರೆ ಕಾರಲ್ಲಿ ಬಂದ್ ಕುತ್ಕೊಂಡು ಏನಕ್ಕೆ ಊಟ ತಗೊಂಡವ್ರಣ ಕಾಸು ಕೊಡ್ಬೇಕು ಕಾಸು ಫೋನ್ ಪೇ ಮಾಡ ಬಂದ್ ಕೇಳ್ದೆ ಅಣ್ಣ ನಂಗೆ ಗೊತ್ತಾ ಇವ್ರು ತಗೊಂಬಂದಿ ನೋಡ್ಲಿಲ್ಲ ನಾನು ಇವ್ರು ರಜನಿಗಂಧ 60 ರೂಪಾಯಿ ಫೋನ್ ಪೇ ಮಾಡೋರೆ ಇಲ್ಲಿ ಬಂದ್ ಕಾಸು ಕೇಳಿದ್ರೆ ಬಿಡ ಅನ್ನ ಏನ್ ಕೊಡ್ಬೇಡ 30 ರೂಪಾಯಿ ಏನು 60 ರೂಪಾಯಿ ಫೋನ್ ಪೇ ನಾಯಿಗೆ ಹಾಕ್ತೀನಿ ಕಾಸೇ ಕೊಡ್ಬೇಡ ಬಿಡ ಯಾವ ಸೋಳೆ ಮಕ್ಳು ನಂಬಾರ್ದು ಅಂತವ್ರೆ ನಮ್ಮನ್ ತಿಗಾ ಉರಿದದ ಅವ್ರಲ್ವಾ ಹೇಳ್ರಿ ಸರ್ ನೀವು ಮಾತಾಡಿದ ರೀತಿ ಕರೆಕ್ಟ್ ಆಗಿರ್ಲಿಲ್ಲ ಎಣ್ಣೆ ಹಾಕೊಂಡ್ ಕುಂತಿದ್ರೆ ಬಂದ್ ಕಾಸು ಕೇಳಿದ್ರೆ ಕಾಸು ಕೊಡ್ಬೇಕಷ್ಟೇ ಸರ್ ನಾನು ಹೇಳ್ತಾ ಇರೋದು ನೀವು ಊಟ ಮಾಡಿದೀರಾ ಊಟ ತಗೊಂಬಂದವ್ರ ಊಟ ತಗೊಂಡಿದ್ದೀರಾ ಊಟ ತಗೊಂಡಿದ್ದೀರಾ ತಗೊಂಡಿದೀವಿ ಇಲ್ಲ ಅಂತ ಊಟ ತಗೊಂಡ್ಮೇಲೆ ಅವ್ರಿಗೆ ದುಡ್ಡು ಕೊಡ್ಬೇಕಲ್ವಾ ಅದ್ ಕೊಡ್ಬೇಕು ಇವ್ರು ಮಾತಾಡಿದ್ರು ಮಾತಾಡಿದ್ವಿ ಆಯ್ತು ಸರಿ ನೀವು ದುಡ್ಡು ಕೊಡೋದು ಬಿಡೋದು ಅದು ಇಡೋದು ಆಮೇಲೆ ನೀವು ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ ಅವ್ರನ್ನ ನೀವು ಬೈಯುವಂತ ರೇಟ್ ನಾನು ಅವ್ರ ಹತ್ರ ನಾನು ಮಾತಾಡ್ಲಿಲ್ಲ ಏನ್ ಮಾತಾಡಿದ್ರಿ ಏನಂತ ಹೇಳಿದ್ರು ಸರ್ ಫೋನ್ ಪೇ ಮಾಡಿಲ್ಲ 60 ರೂಪಾಯಿ ರಜನಿಗಂಧ ಏನೋ ತಗೊಂಡ್ರು. ಏನಂತ ಹೇಳಿದ್ರೆ ನೀವು ಮೊನ್ನೆ ನಾನು ಭಯ ಅನ್ನೋದು ನಿಮ್ಗಲ್ಲ ನಿಮ್ ಕಾಕಿ ಡ್ರೆಸ್ ಅಷ್ಟೇ ನೀವು ಹೊರಗಡೆ ಕಾಕಿ ಡ್ರೆಸ್ ಪೀಸ್ ಬಂದ್ರೆ ನಾವು ನಾವೇನು ಅಂತ ತೋರಿಸ್ತೀವಿ ಡ್ರೆಸ್ ಹಾಕಿದಿರಾ ಕರೆಕ್ಟ್ ಆಗಿ ಮಾತಾಡ್ಬೇಕು ಕರೆಕ್ಟ್ ಆಗಿ ಏನು ಅಂತ ಮಾತಾಡ ಅದನ್ನ ಬಿಟ್ಬಿಟ್ಟು ಅಮ್ಮನ್ ಸುಳೆ ಮಕ್ಕಳು ಅಮ್ಮನ ಹಾಕಿ ಅವೆಲ್ಲ ಬೇಡ ಸರ್ ನಾವು ನಮ್ಮ ಅಪ್ಪ ಅಮ್ಮನ ಕೈಲೇ ಒಂದ್ ಮಾತು ಅನ್ಸ್ಕೊಂಡವ್ರಲ್ಲ ಆಯ್ತು ಅಲ್ಲ ಇವಾಗ ಡ್ಯೂಟಿಲಿ ಇದ್ದೀರಾ ನೀವು ಡ್ಯೂಟಿ ಇಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ರಿ ಡ್ರೆಸ್ ಅಲ್ಲಿ ಇದ್ದೀರಿ ಯೂನಿಫಾರ್ಮ್ ಅಲ್ಲೇ ಇದಾರಲ್ಲ ಡ್ಯೂಟಿ ಮುಗೀತು ಡ್ಯೂಟಿ ಮುಗಿದ್ಮೇಲೆ ತಿನ್ಬೇಕು ಇವ್ರು ಡ್ಯೂಟಿ ಮುಗಿಸ್ಕೊಂಡಿದ್ದೀರಾ ಸರಿ ನೀವು ಯೂನಿಫಾರ್ಮ್ ಅಲ್ಲೇ ಇದ್ದೀರಾ ನೀವು ಡ್ರಿಂಕ್ಸ್ ಮಾಡ್ಕೊಂಡು ಅದು ನೀವು ಕೆಲಸದಲ್ಲಿ ಇದ್ದಂಗೆ ತಾನೇ ಲೆಕ್ಕ ಒಂದು ಪೊಲೀಸ್ ಕೆಲಸ ಅಂದ್ರೆ 24 ಗಂಟೆ 24x7 ನೀವು ಕೆಲಸದಲ್ಲಿ ಇರ್ತೀರಾ ನಂಬರ್ ಹೇಳಿ ಸ್ಕ್ಯಾನರ್ ಯಾವ ಸ್ಟೇಷನ್ ಸರ್ ಈ ಸ್ಟೇಷನ್ ಸರಿ ನೀವು ಯೂನಿಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಹೆಂಗ್ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಅಲ್ಲ ಕಾನೂನು ಹೆಂಗಿದೆ ಸರ್ ನಿಮ್ಗೆ ನೀವು ಬೇರೆಯವ್ರನ್ನ ಪ್ರಶ್ನೆ ಮಾಡ್ತೀರಾ ಒಬ್ಬ ಡ್ರಿಂಕ್ ಅಂಡ್ರೆ ರೋಡಲ್ಲಿ ಹೋಗ್ಬೇಕಾರೆ ಏನೋ ಒಂದು ಸಮಸ್ಯೆ ಮಾಡಿರ್ತಾನೆ ಒಂದು ಡ್ರಿಂಕ್ ಅಂಡ್ರೆ ಮಾಡಿರ್ತಾನೆ ಇಲ್ವೋ ಹಿಡಿದ್ಬಿಟ್ಟು ಎಲ್ಬೇಕು ರೋಡಲ್ಲಿ ಅಡ್ಡ ಹಾಕ್ತೀರಾ ಹೆಂಗ್ ಮಾಡ್ತೀರಾ ನೀವು ಸ್ಕ್ಯಾನರ್ ಕೊಡಿ ಅದು ಬ್ರದರ್ ಸ್ಕ್ಯಾನರ್ ಕೊಡಿ ನಾವು ಸ್ಟೇಷನ್ ಅವರಲ್ಲ ಸರಿ ಸರ್ ಪೊಲೀಸ್ ತಾನೇ ನೀವು ಅಷ್ಟೇ ನಿಮ್ಗೆ ಹೇಳೋದು ಯಾರೇ ಪೊಲೀಸರು ಬಂದ್ರು ಕೂಡ ದುಡ್ಡು ಕೊಡ್ಬೇಕು ನೀವು ದುಡ್ಡು ಇಸ್ಕೊಂಡು ಊಟ ಕೊಡ್ಬೇಕು ನೀವು ಮಾಡೋ ತಪ್ಪು ಫಸ್ಟ್ ಆಫ್ ಆಲ್ 60 ರೂಪಾಯಿ ಹಚ್ಕೊಂಡೆ ಸರಿ ಅಂತ ಬಂದ್ರೆ ಊಟ ತಗೊಂಬಂದಿದ್ದೀರಾ ಕಾಸು ಕೊಟ್ಟಿಲ್ಲ ಅಂತಂದ್ರೆ ಬೇಡ ತಗೊಂಡೋಗಂತ ಅವ್ರಂದ್ರು ಅಣ್ಣ ಬೇಡ ತಗೊಂಡೋಗು ಅಂದ್ರೆ ಅಣ್ಣ ಇಲ್ಲ ಅಣ್ಣ ಪಾರ್ಸಲ್ ಮಾಡಾದ್ಮೇಲೆ ನಾವು ಇದು ಮಾಡಲ್ಲ ಇವ್ರು ಸುಮ್ನೆ ಇರ್ಬೇಕು ತಾನೆ ನಮ್ಮ ನಾಯಿಗೆ ಹಾಕ್ತೀನಿ ಬಿಡ ಯಾವ ಸುಳೆ ಮಕ್ಳು ನಂಬರ್ದು ಅಂದ್ರೆ ಹಂಗಾರೆ ನಾವೇನ್ ಬಿಟ್ಟಿ ಬಿದ್ದಿದೀವ ಅವರು ದುಡ್ಡು ಇಸ್ಕೊಳ್ದೆ ಅನ್ನ ಹಾಕಿದ್ಕೆ ನಿಮ್ಗೆ ಸುಳೆ ಮಕ್ಳು ಅನ್ಸ್ಕೋಬೇಕಾ ಸರ್ ಫೋನ್ ಪೇ ಆಗಿಲ್ಲ ಅದು ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರು ಫೋನ್ ಪೇ ಮಾಡಿದ್ರೆ ಟ್ರೈ ಮಾಡಿದ್ರಾ ಈಗ ಮಾಡಿದ್ರಾ ಮಾತ್ರ ಮಾಡವ್ರೆ ಇವಾಗ 150 ರೂಪಾಯಿ ಮಾಡವ್ರೆ ಇನ್ನೊಂದ್ಸರಿ ನೆಕ್ಸ್ಟ್ ಯಾರೇ ಪೊಲೀಸರು ಬಂದ್ರು ದುಡ್ಡು ಇಸ್ಕೊಂಡು ಊಟ ಕೊಡಿ ಪೊಲೀಸ್ ಅನ್ನೋ ಭಯ ಇಲ್ಲ ಇಲ್ಲಿ ಯಾರು ಬರೋದು ಇಲ್ಲ ಪೊಲೀಸ್ನವರು ಇವ್ರು ಪೊಲೀಸರ ನನ್ಗೇನಾಗ್ಬೇಕು ಸರ್ ಅವ್ರು ರೈಸ್ ತಂದಿದ್ದು ನಾನು ನೋಡಿಲ್ಲ ಇವಾಗ ಬಂದ್ ರೈಸ್ ತಗೊಂಬಂದಿರೋದಕ್ಕೆ ನಮ್ಮ ಭಟ್ರು ಹೇಳೋ ರೈಸ್ ತಗೊಂಡವ್ರು ಪೊಲೀಸರು ಅದಕ್ಕೆ ಬಂದ್ ಕೇಳಿದೆ ನಾನು ನನ್ನ ತಪ್ಪ ಅದಕ್ಕೆ ಅಮ್ಮನ ಸುಳೆ ಮಕ್ಳು ಅನ್ಬಿಟ್ಟು ನನಗೂ ತಿಗವ್ರಿದ ಈಗ ಅವ್ರ ಡ್ರೆಸ್ ಎಲ್ಲ ಇಲ್ಲ ಅಂದಿದ್ರೆ ನಮ್ಮ ನಾನೇನು ಅಂತ ಅವ್ರಿಗೆ ತೋರಿಸ್ತಿದ್ದೆ ಆಯ್ತು ಇರ್ಲಿ ಈಗ ಬೇಡ ಅವ್ರು ಮಾಡಿದ ಕೆಲಸ ನಾವು ಮಾಡೋದು ತಪ್ಪಾಗುತ್ತೆ ಇರ್ಲಿ ಅವ್ರ ಬಟ್ಟೆಗೆ ನಾವು ಬೆಲೆ ಕೊಡೋಣ ಅವ್ರು ಮಾಡ್ಕೊಂಡಿರೋದು ಅವ್ರಿಗೆ ಏನಿವ್ ಅವರು ತಪ್ಪು ಮಾಡಿದ್ರೆ ಸರಿ ಮಾಡಿದ್ರೆ ಅದು ನೋಡ್ಕೋತಾರೆ ಜನ ನೋಡ್ಕೋತಾರೆ ಥ್ಯಾಂಕ್ ಯು